ಐ ಹೇಟ್ ಬಾಯ್ಸ್. ಮೇಡಮ್, ಏನು ನಿಮ್ಮನ್ನು ಫಾಲೋ ಮಾಡೋ ಯೋಗ್ಯತೆ ನನಗಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಫಾಲೋ ಮಾಡ್ತಿರೋದು ನಿಮ್ಮನ್ನಲ್ಲ, ನಿಮ್ಮ ಫ್ರೆಂಡ್ನ. ಮಾಮ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ? ಅವಳು ಛತ್ರಿ ಬಿಸಾಕ್ ಹೋದಾಗಿಂದ ನನ್ನ ಉಸಿರೇ ನಿಂತೋಗಿದೆ. ಅವಳಿಲ್ಲ ಅಂದರೆ ಈ ಊರು, ನಾನು ತುಂಬ ಇಷ್ಟಪಡೋ ಈ ಜಾಗ, ಈ ಮಳೆ ಎಲ್ಲ ಖಾಲಿ ಖಾಲಿ ಅನ್ಸ್ಬಿಡುತ್ತೆ. ಏಯ್, ಬೇಜಾರು ಮಾಡ್ಕೋಬೇಡ ಕಣೋ ಸಂಜು. ನಿನ್ನ ಪ್ರೀತಿ ನನಗೆ ಅರ್ಥ ಆಗುತ್ತೆ ಕಣೋ, ಆದರೆ ಅವಳಿಗೆ ಅರ್ಥ ಆಗ್ತಿಲ್ವೇ? ಅಪ್ಪ, ನಾನು ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ಆದರೆ ಈ ಥರ ಲವ್ನ ಪ್ರಪೋಸ್ ಮಾಡಿದ್ರೆ ಇದೇ ಫಸ್ಟ್ ಟೈಮ್ ಕಣ ನೋಡ್ತಾ ಇರೋದು. ಐ ಲವ್ ಯು ಓಕೆ, ಆದರೆ ಈ ಎರಡು ಯಾಕೆ? ಸಂಜು, ನಿನಗೆ ಹಿಂಗೆ ಆಗ್ಬಾರ್ದಾಗಿತ್ತು ಕಣ್. ಎಷ್ಟು ಪ್ರೀತಿಯಿಂದ ಐ ಲವ್ ಯು ಅಂತ ಬರ್ಕಳ್ಸಿದ್ಯಾ, ಆದ್ರೆ ಅದಕ್ಕೆ ಅವಳು ಟೂ ಅಂತ ಬರ್ಕಳ್ಸಿ ಹೇಳ. ಮಾಮ, ಅದಾ ಟೂ ಅಲ್ಲ ಮಾಮ. ಮತ್ತೆ ಈ ಟೂನಾ? ಅದು ಇದಕ್ಕಿಂತ ಕೆಟ್ಟದಾಗಿದೆಯಲ್ಲೋ. ಅಯ್ಯೋ, ಅದು ಅಲ್ಲ ಮಾಮ. ಐ ಲವ್ ಯು ಟೂ ಅಂದ್ರೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಅರ್ಥ. ಹೌದಾ? ನೀವು ನನಗೆ ತುಂಬಾ ಇಷ್ಟ ಆದ್ರಿ. ಯಾಕೆ? ಅದು ಯಾವುದೋ ಭಿಕ್ಷುಕಿ, ಯಾರ್ದೋ ಮಗು, ನಿಮಗೆ ಸಂಬಂಧನೇ ಇಲ್ದಿರೋ ಒಂದು ಜೀವಕ್ಕೆ ನೀವು ಅಷ್ಟೊಂದು ಅಕ್ರೆ ಪ್ರೀತಿ ತೋರಿಸ್ತೀರಾ ಅಂದರೆ ನಿಜವಾಗ್ಲೂ ಈ ಜಗತ್ತಲ್ಲಿ ನನಗೆ ಅಲ್ಲ, ಯಾರಿಗೆ ಬೇಕಾದರೂ ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ. ಅದು ಯಾರನ್ನೋ ಅಷ್ಟೊಂದು ಪ್ರೀತಿ ಮಾಡೋ ನಿಮ್ಮನ್ನು ನಾನು ಮದುವೆ ಮಾಡಿಕೊಂಡ್ರೆ ನನ್ನ ತಾಯಿನ ನೀವೆಷ್ಟೊಂದು ಪ್ರೀತಿಸ್ಬೋದಲ್ವಾ? I love you, Sanju. I love you. ಗೀತಾ, I love you. Yes, she is in love with the boy. ತುಂಬಾ ಒಳ್ಳೆ ಹುಡುಗ ಅದಕ್ಕೆ. ಅಣ್ಣ, ನಾವು ಹುಡುಕಿದ್ರು ಅಂತ ಹುಡುಗನ್ನ ಹುಡುಕೋದಕ್ಕಾಗಲ್ಲ. ಬಿಡಿ, ಮದುವೆ ಮಾಡ್ಕೊಳ್ಳಿ. ಅವಳು ಸಂತೋಷನೇ ತಾನೆ ನಮಗೂ ಬೇಕಾಗಿರೋದು. ಆಯ್ತು, ಅವಳ ಸಂತೋಷನೇ ಮುಖ್ಯ. ನಿನಗೆ ಸರಿ ಅನ್ಸಿದ್ರೆ ಓಕೆ. ಕೂಲ್. ಈ ಜಗತ್ತಲ್ಲಿ ಎಷ್ಟೊಂದು ಜನರ ಬದುಕಲ್ಲಿ ಏನೆಲ್ಲ ನಡೆದಿರುತ್ತೆ. ಅವರದನ್ನೆಲ್ಲ ಮುಚ್ಚಿಟ್ಟು ಮೋಸ ಮಾಡ್ತಾ ಸುಳ್ಳು ಹೇಳ್ತಾ ಜೀವನ ಮಾಡ್ತಾ ಇರ್ತಾರೆ. ಆದರೆ ನೀನು ಹಾಗಲ್ಲ, ನನ್ನ ಹತ್ರ ಸತ್ಯ ಹೇಳಿದೀಯ. ಯು ಆರ್ ಗ್ರೇಟ್. ನಿನ್ನ ಮೇಲೆ ನನಗೆ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೌದು ಗೀತಾ, ನಿಜವಾಗ್ಲೂ ಐ ಲವ್ ಯು ಗೀತಾ. ಐ ಲವ್ ಯು ಫಾರ್ ಎವರ್. ನಾಳೆ ಬೆಳಿಗ್ಗೆ ನನಗೂ ನಿನಗೂ ಮದುವೆ. ಸಂಜು ವೆಡ್ಸ್ ಗೀತಾ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಣೇಶನ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ಬಂದ್ಬಿಡು. ಐ ಲವ್ ಯು ಸಂಜು. ಲವ್ ಯು ಗೀತಾ. ಲವ್ ಯು ಫಾರ್ ಎವರ್. ನಾನು ಮದುವೆ ಮಾಡಿಕೊಂಡ್ರೆ ನನಗೆ ಮಕ್ಕಳಾಗಿ ಎಲ್ಲಿ ನನ್ನ ಪುಟ್ಟಕ್ಕನ ಮೇಲೆ ನನಗೆ ಪ್ರೀತಿ ಕಡಿಮೆ ಆಗ್ಬಿಡುತ್ತೋ ಅಂತ ನಾನು ಮದುವೆನೇ ಮಾಡ್ಕೊಳ್ಳಿಲ್ಲ. ನಮ್ಮ ಪುಟ್ಟಕ್ಕ ನನ್ನ ಇಡೀ ಬದುಕು, ಅವಳು ನನ್ನ ಜೀವ. ಶಿ ಈಸ್ ಎವ್ರಿಥಿಂಗ್ ಟು ಮೀ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅದಕ್ಕೆ. ಓಹೋ, ಇಂಜಿನಿಯರು ನೀವೇನಾ? ಹೊಸ ಎಂಟ್ರಿ. ಏನು ಕೊಲೆ ಮಾಡಿ ಬಂದ್ರು? ಪ್ರೀತಿ ಮಾಡಿ. ಅಯ್ಯಪ್ಪ, ಇದು ಅದಕ್ಕಿಂತ ಕೆಟ್ಟದು. ನೋಡಪ್ಪ, ನೀನು ವಿದ್ಯಾವಂತ. ನಿಮ್ಮಂತವ್ರು ಇಲ್ಲಿ ಜಾಸ್ತಿ ದಿನ ಇರಬಾರ್ದು. ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಅವ್ರಿಗೆ ಹೇಳಿ ಲಾಯರ್ ಹತ್ರ ಮಾತಾಡಿ ಮೊದಲಿಲ್ಲಿಂದ ಆಚೆ ಹೋಗೋದು. ಹೋಗಪ್ಪ, ಸಾಹೇಬ್ರು ರೌಂಡ್ಸಿಗೆ ಬರ್ತಾರೆ, ಸೆಲ್ಗೋ. ಎಲ್ಲಾನು ನನ್ನ ಹತ್ರ ಹೇಳ್ಕೊತಿದ್ ನನ್ನ ಮಗ
ಯಾಕೋ ಒಂದು ಪ್ರೀತಿ ವಿಷಯನ ಮುಚ್ಚಿಟ್ಬಿಟ್ಟ. ಸರ್, ದೇಶಕ್ಕೋಸ್ಕರ ಒಬ್ಬ ಯೋಧ ಸಾವಿರಾರು ಜನನ ಸಾಯಿಸಲ್ವಾ ಸರ್? ನನ್ನ ಮಗನು ಒಂದು ಹುಡುಗಿ ಜೀವನಕ್ಕೋಸ್ಕರ ಒಬ್ಬನ ಸಾಯಿಸಿದಾನೆ. ಅವನು ನನಗೆ ಕೊಲೆಗಾರ ಅನ್ಸಲ್ಲ ಸರ್, ಒಬ್ಬ ಯೋಧ ಅನ್ನಿಸ್ತಾನೆ. ಸರ್, ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಮಗ ಬಂದೇ ಬರ್ತಾನೆ ಅಂತ. ಬರ್ತಾನಲ್ವಾ ಸರ್? ಆಹಾ, ಏನ್ ಲಕ್ಷಣವಾಗಿದ್ಯಪ್ಪ. ನೀನ್ ಲಕ್ಷ್ಮಣನ್ ಮಾಡ್ಬಿಡ. ಯಾಕೆ ಇನ್ಯಾವ್ದು ಮಾಡ್ತೀಯಾ? ನಾನು ದುತ್ಲಾತ್ನ ಮಾಡ್ತೀನಿ. ಎಂಥದ್ದು? ಈ ಲಂಗ ದಾಕೆತ್ತು ತೀರ ಎಲ್ಲ ಲಗ 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 ಅಂತ ಹೇಳಿ ಅಲ್ವಾ, ದುತ್ಲಾತ್ನ ಲಗ 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 ಲಗ. ಓ, ದುಶ್ಯಾಸನ. ನಿನ್ ನಾಲ್ಗೆ ದರ್ಬೆ ಹಾಕ್ಸ್ಬಿಡ. ನೋಲಪ್ಪ, ನೀನು ದುತ್ಯಾತನ ಮಾಲ್ಬೇಲ, ಲತ್ಮನನ್ನೇ ಮಾಲು. ಎಂಪಿ, ಮಾಂಸ ಪರ್ವತ. ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರು? ಅವ್ರು ನಾನು ಸಿಗ್ಲೂ ಇಲ್ಲ, ಏನ್ ಹೇಳೂ ಇಲ್ಲ. ಇಡೀ ಜಗತ್ತಿಗೆ ಹೇಳಿದ್ರಲ್ಲೋ ಹೇಳಿ ಎದ್ದೇಳಿ ಅಂತ, ಇನ್ನೂ ಮಲಗೆ ಇದೆಯಲ್ಲೋ. ಅದು ನಮಗೂ ಗೊತ್ತು, ಎಷ್ಟು ಗಂಟೆಗೆ ಹೇಳಿ ಅಂತ ಏನ್ ಹೇಳಿಲ್ಲ. ಎಚ್ಚರ ಆದಾಗ ಎದ್ದೇಳ್ತೀವಿ ಹೋಗಿ. ನಿನ್ನ ಹತ್ರ ಮಾತಾಡ್ತೀನಲ್ಲ. ಎಲ್ಗಂಟು ವಿವೇಕಾನಂದ್ರನ್ ಕರ್ಕೊಂಬರಕ್ಕೆ ಬಸ್ಸಲ್ಲಿ ಹೋಗಿ ಲೇಟ್ ಆಗ್ಬಿಡುತ್ತೆ. ಉದ್ಧಾರ.